ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಇವತ್ತು ನನ್ನ ಲೈಫ್ ನಾನು ಡಾಕ್ಯುಮೆಂಟ್ರಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ 3ನೇ ದಿವಸ, 365 ಡೇಸ್. ಸೊ ವೆಲ್ಕಮ್ ಬ್ಯಾಕ್. ಸೊ ಗೈಸ್, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದನೇ. ಸೊ ಎದ್ದು ಆಲ್ರೆಡಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ, ಸೊ ಇವತ್ತು ಸ್ವಲ್ಪ ಬಟ್ಟೆಗಳು ತೊಳಿಬೇಕು. ನಾಳೆ ನನ್ನ ಫ್ರೆಂಡ್ ಅವ್ರ ಸಿಸ್ಟರ್ ಅವ್ರದ್ದೊಂದು ಮದುವೆ ಇದೆ, ಸೊ ಅಲ್ಲಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಳ್ಕೊಬೇಕು. ಬಟ್ಟೆಗಳು ತೊಳೆದು ತಿಂಡಿ ಪ್ರಿಪೇರ್ ಮಾಡಿ ಆಮೇಲೆ ಲೈಬ್ರರಿಗೆ ಹೋಗಬೇಕು. ಸೊ ಫಸ್ಟು ಮನೆ ಕ್ಲೀನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಫಸ್ಟು ಹಾಟ್ ವಾಟರ್ ತೊಗೊಂಡು ಆಮೇಲೆ ಎಕ್ಸಸೈಸ್ ಮಾಡಿ ಪುಷಪ್ಸ್ ತೊಳೆದು ಆಮೇಲೆ ಮನೆ ಕ್ಲೀನ್ ಮಾಡಬೇಕು. ಆಮೇಲೆ ಬಟ್ಟೆ ಒಗಿಬೇಕು, ಆಮೇಲೆ ತಿಂಡಿ ಪ್ರಿಪೇರ್ ಮಾಡಬೇಕು, ಆಮೇಲೆ ಲೈಬ್ರರಿಗೆ ಹೋಗಬೇಕು. ಸೊ ಬನ್ನಿ ಮಾಡ್ತಾ ಹೋಗೋಣ ಮುಂದೆ. ಗೈಸ್, ನಾನು ಇವಾಗ ಹಾಟ್ ವಾಟರ್ನ ಪ್ರಿಪೇರ್ ಮಾಡಿ ಅದನ್ನು ಕುಡಿದು ನೆಕ್ಸ್ಟ್ ಕೆಲಸ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಹಾಟ್ ವಾಟರ್ ಡೈಲಿ ಕುಡಿಯೋದ್ರಿಂದ ನಮ್ಮ ಬಾಡಿ ಹೆಲ್ತು ಸೂಪರಾಗಿರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗುತ್ತೆ. ನೀವು ಯಾರು ಇನ್ನೂ ಹಾಟ್ ವಾಟರ್ ಎಲ್ಲ ಕುಡಿಯೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರಾ, ಇದನ್ನು ಒಂದು ಹ್ಯಾಬಿಟಾಗಿ ಮಾಡ್ಕೊಳ್ಳಿ. ನೀವು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗೈಸ್. ಇವಾಗ ನಾನು ಹಾಟ್ ವಾಟರ್ನ ಕುಡಿದು ಇವಾಗ ಎಕ್ಸಸೈಸ್ ಮಾಡಬೇಕು. ಸೊ ಅದಕ್ಕೆ ಎಕ್ಸಸೈಸ್ ರೆಡಿ ಆಗ್ತಿದ್ದೀನಿ. ಸೊ ಗೈಸ್ ನೋಡಿ, ನಾನು ಬೇಸಿಕ್ಕಾಗಿ ಮಾಡುವಂಥ ಎಕ್ಸಸೈಸಸ್ ಇವು ಸ್ವಲ್ಪ ಒಂದು 5-10 ಎಕ್ಸಸೈಸಸ್ನ ಮಾಡ್ತೀನಿ ಅಷ್ಟೇ. ಆಮೇಲೆ ಪುಷಪ್ಸ್ ಹೊಡೆದು ಇನ್ನೂ ಅಷ್ಟು ಜಾಸ್ತಿ ಮತ್ತು ಪುಷಪ್ಸು ವರ್ಕೌಟ್ಸ್ ಎಲ್ಲ ಏನು ಅಷ್ಟು ಮಾಡ್ತಿಲ್ಲ. ಜಿಮ್ಗೆ ಹೋಗೋದ್ಬಿಟ್ಟು ತುಂಬ ದಿವಸ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ರೂಢಿ ತಪ್ಪೋಗಿದೆ. ಬೇಸಿಕ್ಕಾಗಿ ಬೇಕಾದಂಥವು ಮಾರ್ನಿಂಗ್ ಹೊತ್ತು ನಮ್ಮ ಮೈಂಡಿಗೆ ಸ್ವಲ್ಪ ಕೆಲಸಕ್ಕೆ ಮಾಡೋಕ್ಕೆ ಕೊಡುವಂಥ ಎಕ್ಸಸೈಸ್ ಅಷ್ಟೇ ಮಾಡೋದು. ಸ್ವಲ್ಪ ಬಾಡಿಗೆ ಇದು ಮಾಡ್ಕೋಬೇಕಿಲ್ಲ ಅಂದರೆ ನಮ್ಮ ಬಾಡಿನ ಸೋಂಬೇರಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸಸೈಸ್ ಮಾಡಿ ಪುಷಪ್ಸ್ ಎಲ್ಲ ಹೊಡೆದು ಸ್ವಲ್ಪ ಆಮೇಲೆ ಬೇರೆ ಕೆಲಸನೆಲ್ಲ ಮಾಡೋದು ನಾನು ಡೈಲಿನೂ. ಇದನ್ನು ಕನ್ಸಿಸ್ಟೆನ್ಸಿಯಿಂದ ಮಾಡ್ಕೊಂಡು ಹೋಗ್ತಾ ಹೋದರೆ ಓಕೆ ಆಗುತ್ತೆ. ಆಮೇಲೆ ಜಾಸ್ತಿ ಮಾಡ್ಬೋದು. ಸೊ ಗೈಸ್, ಇವಾಗ ಪುಷಪ್ಸ್ನ ಹೊಡಿತಾ ಇದ್ದೀನಿ. ನಿನ್ನೆ 20 ಹೊಡಿತೆ, ಇವತ್ತು 20 ಹೊಡಿತಾ ಇದ್ದೀನಿ. ಬಿಕಾಸ್ ಒಂದೇ ದಿವಸ 20, 25, 30 ಮಾಡ್ಕೊಂಡು ಹೋಗ್ತಾ ಹೋದರೆ ಬಾಡಿ ಮೇಲೆ ಸ್ವಲ್ಪ ಎಫರ್ಟ್ ಜಾಸ್ತಿ ಬೀಳುತ್ತೆ. ಸೊ ಅದಕ್ಕೋಸ್ಕರ 20, 20 1-2-3 ದಿವಸ, ಆಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ನೈಸ್. ಪುಷಪ್ಸ್ ಹೊಡೆದು ಆಯಿತು. ಸ್ವಲ್ಪ ಇವಾಗೆಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಕಸ ಎಲ್ಲ ಹೊಡೆದ್ಬಿಟ್ಟು ಪಾತ್ರೆ ಎಲ್ಲ ನೈಟ್ ತೊಳೆದಿಟ್ಬಿಟ್ಟಿದ್ದೆ. ಇವಾಗೇನು ಅಷ್ಟು ಸೋಂಬೇರಿ ಅನಿಸ್ತಾ ಇಲ್ಲ, ಬೇಗ ಹೋಟ್ಲಲ್ಲಿ ಆವಾಗಲೇ ಕೆಲಸಗಳು ಮಾಡಿಬಿಡ್ತೀನಿ. ಸೊ ಈಗೆಲ್ಲ ಕಸ ಎಲ್ಲ ಹೊಡೆದು ಆಮೇಲೆ ತಿಂಡಿ ಪ್ರಿಪೇರ್ ಮಾಡಬೇಕು. ಇವತ್ತು ನಾನು ತಿಂಡಿ ಮಾಡ್ತಾ ಇರೋದು, ತಿಂಡಿ ಮಾಡಾದ್ಮೇಲೆ ತೋರಿಸ್ತೀನಿ ಏನು ತಿಂಡಿ ಮಾಡಿದ್ದೀನಿ ಅಂತ. ಸೊ ಬ್ಯಾಚುಲರ್ ಆಗಿರೋದ್ರಿಂದ ತಿಂಡಿ ಮಾಡೋದು ನಾನೇ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಗೈಸ್. ಇವಾಗ ಕಸ ಹೊಡೆದಿದ್ದೆಲ್ಲ ಆಯಿತು, ಇವಾಗ ತಿಂಡಿ ಪ್ರಿಪೇರ್ ಮಾಡಬೇಕು. ತಿಂಡಿ ಪ್ರಿಪೇರ್ ಮಾಡಿ ಸಿಗ್ತೀನಿ ಗೈಸ್ ನಿಮಗೆ ನಾನು. ಅಲ್ಲಿವರೆಗೂ ಒಂದು ಪುಟ್ಟ ವಿರಾಮ. ಗೈಸ್, ನಾನು ಇವಾಗ ಬಟ್ಟೆ ತೊಳೆಯೋ ಕಾರ್ಯಕ್ರಮವನ್ನು ಮುಗಿಸಿದ್ದೇನೆ. ಸೊ ಇದೇ ನೋಡಿ ನಮ್ಮ ಮನೆ ಟೆರಸ್ಸು. ಸೊ ಇದನ್ನು ಕ್ಲೀನ್ ಮಾಡಬೇಕು, ಯಾಕಂದರೆ ವರ್ಕೌಟ್ ಇಲ್ಲೇ ಮಾಡೋಣ ಅನ್ಕೊತಾ ಇದ್ದೀನಿ. ಬಟ್ ಫ್ರೀ ಇಲ್ಲ, ಕ್ಲೀನ್ ಮಾಡಬೇಕು. ಫ್ರೀ ಮಾಡಿಕೊಂಡು ಮತ್ತು ನಾನು ಯಾವಾಗ ನಮ್ಮ ಮನೆ ರೈಸ್ ಮಿಗುತ್ತೆ ಅವಾಗ ತೊಗೊಬಂದು ಇಲ್ಲೊಂದು ಬೌಲ್ ಇಟ್ಟಿದ್ದೀನಿ, ಇದ್ರೊಳಗಡೆ ಹಾಕ್ತಾಯಿರ್ತೀನಿ. ಯಾಕಂದರೆ ಇಲ್ಲಿ ಪಕ್ಷಿಗಳು ತುಂಬ ಬರ್ತವೆ ತಿನ್ಕೊಂಡು ಹೋಗೋಕ್ಕೆ. ಅದಕ್ಕೆ ಇಲ್ಲಿ ಹಾಕ್ಬಿಟ್ಟು ಅವಕ್ಕಾದರೂ ಹೊಟ್ಟೆ ತುಂಬಲಿ ಅಂತ ಅಷ್ಟೇ. ಸೊ ಇವಾಗ ಜಳಕದೊಂದು ಪ್ರೋಗ್ರಾಮ್ ಇದೆ, ಜಳಕ ಮಾಡಬೇಕು. ಸೊ ಬನ್ನಿ, ಅದು ಮುಗಿಸ್ಬಿಡ್ತೀನಿ ಗೈಸ್. ಜಳಕ ಮುಗಿಸಿ ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀನಿ. ಇವತ್ತು ನಾನು ಮಾಡಿರೋ ರೆಸಿಪಿ ನೋಡಿ. ನಾನು ಮಾಡಿರೋ ರೆಸಿಪಿ ಇವತ್ತು ಟೊಮೊಟೊ ಬಾತು, 1 ಪ್ಲೇಟ್. ಇವಾಗ 1 ಪ್ಲೇಟ್ ಮಧ್ಯಾಹ್ನಕ್ಕೆ ಬಾಕ್ಸ್. ಸೊ ಇವಾಗ ತಿನ್ಕೊಂಡು ಹೊರಡಬೇಕು ಗೈಸ್. ಬೆಳಗ್ಗೆಯಿಂದ ನಾನು ರೋಟೀನ್ ಎಲ್ಲ ಮುಗಿಸ್ಕೊಂಡು ಲೈಬ್ರರಿಗೆ ಹೋಗಿ ಅಲ್ಲಿ ಸ್ಟಡಿ ಮಾಡಿಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಆಲ್ರೆಡಿ 9:30 ಆಗಿದೆ. ಸೊ ಇವಾಗ ಡಿನ್ನರಿಗೆ ರೆಡಿ ಮಾಡಬೇಕಿನ್ನು. ಸ್ವಲ್ಪ ಲೈಟಾಗಿ ಏನಾದರೂ ಡಿನ್ನರಿಗೆ ರೆಡಿ ಮಾಡಿಬಿಟ್ಟು ತಿಂದು ಸ್ಟಡಿ ಮಾಡಬೇಕು. ಇವತ್ತೊಂದು ಮೇಯ್ನ್ ಟಾಪಿಕ್ ಮಾತಾಡೋದಿದೆ ಆ್ಯಂಡ್ ಇನ್ನೊಂದು ಟಾಪಿಕ್ ಇದೆ, 2 ಮಾತಾಡೋದಿದೆ. ಇವತ್ತು ತೊಗೊತಾರೆ ಟಾಪಿಕ್ ಬಂದು, ಒಂದು ತಾಳ್ಮೆ, ಇನ್ನೊಂದು ನನ್ನ ಲೈಫಿನ ಒಂದು ಟಾಪಿಕ್ಕು. ಸೊ 2 ಮಾತಾಡ್ತೀನಿ. ಅದು ಮುಗಿಸಿ ಇವತ್ತು ಒಂದು ಡಿಸಿಷನ್ ತೊಗೊಳ್ಳೋದಿದೆ. ಸೊ ಅದಕ್ಕೋಸ್ಕರ ಆಮೇಲೆ ಹೇಳ್ತೀನಿ ಏನಂತ. ಫಸ್ಟ್ ಡಿನ್ನರ್ ಪ್ರಿಪೇರ್ ಮಾಡಿ ಡಿನ್ನರ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಟೇಬಲ್ ಹತ್ರ. ಸೊ ಗೈಸ್ ಬನ್ನಿ, ಅಲ್ಲಿವರೆಗೂ ವಿರಾಮ್. ಗೈಸ್, ಡಿನ್ನರ್ ಮುಗಿಸಿ ಬಂದು ಟೇಬಲ್ ಹತ್ರ ಕೂತಿದ್ದೀನಿ. ಸೊ ಆಲ್ರೆಡಿ 12 o'clock ಆಗಿಬಿಟ್ಟಿದೆ, ಮಾರ್ನಿಂಗ್ ಆಗಿದೆ. ಬಟ್ ಪರವಾಗಿಲ್ಲ, ಯಾಕಂದರೆ ವೀಡಿಯೋ ಮಾಡಬೇಕಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಲ್ಲ ನಾನು ಲೈಫಲ್ಲಿ, ಅನ್ನೋದೊಂದು ರೀಸನ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ತೊಗೊತಾರೆ ಟಾಪಿಕ್ ಬಂದು ತಾಳ್ಮೆ, ಅಂದರೆ
ಪೇಷನ್ಸ್. ಸೊ ಆಲ್ರೆಡಿ ವೀಡಿಯೋ ಮಾಡಿದ್ದೆ, ಬಟ್ ನನ್ನ ಕ್ಯಾಮ್ರಾ ಆನ್ ಆಗಿಲ್ಲ, ನೋಡ್ಕೊಂಡೇ ಇಲ್ಲ. ಬಟ್ ಇನ್ನೊಂದು ಸಲ ವೀಡಿಯೋ ಮಾಡಂಗಾಯ್ತು. ಬಟ್ ಆದರೂ ಪರವಾಗಿಲ್ಲ, ಇವತ್ತಿನ ತೊಗೊತಾ ಇರೋ ಟಾಪಿಕ್ಕೇ ಪೇಷನ್ಸು. ಅದೇ ಇಲ್ಲ ಅಂದಮೇಲೆ ಸುಮ್ಮನೆ ಫೋನ್ ಎಲ್ಲೋ ಒಂದು ಕಡೆ ಬಿಸಾಕ್ಬಿಟ್ಟು ಹೋಗಿ ಮಲ್ಕೋಬೇಕಾಗುತ್ತೆ ಅಷ್ಟೇ ನಾನು. ಸೊ ಅದಕ್ಕೋಸ್ಕರ ಪೇಷನ್ಸಿಂದ ಮತ್ತೆ ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಪ್ರಕಾರ ಪೇಷನ್ಸ್ ಅಂದರೆ ಏನು? ಅದನ್ನು ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ನಾನು ತಿಳ್ಕೊಂಡಿರೋದು, ನಾನು ಅಂದ್ಕೊಂಡಿರೋದು ಪೇಷನ್ಸು, ನನ್ನ ಲೈಫಲ್ಲಿ ಆಗಿರೋ ಅಂಥದ್ದು, ಅದನ್ನು ನಾನು ಇವತ್ತು ಇಲ್ಲಿ ಹೇಳ್ತೀನಿ. ಪೇಷನ್ಸ್ ಅಂದರೆ ವೆಯ್ಟ್ ಮಾಡೋದು, ಕಾಯೋದು. ಏನೇ ಒಂದು ವರ್ಕ್ ಆಗಲಿ, ಅದನ್ನು ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದೇ ಪೇಷನ್ಸ್. ಆ ವೆಯ್ಟ್ ಮಾಡೋದಿದೆಯಲ್ಲ, ಅದು ಪೇಷನ್ಸು. ಈ ಜನ್ರೇಷನಲ್ಲಿ ಜನಗಳಿಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಇನ್ಸ್ಟಂಟ್ ರಿಸಲ್ಟ್ ಬೇಕು. ಓಕೆನಾ? ಇನ್ಸ್ಟಂಟ್. ಈಗ ಅದಾಗಬೇಕು ಅಂದರೆ ಆಗಿಬಿಡ್ಬೇಕು. ಅದು ಆಗಬೇಕು ಅಂತ ಆಗಲೇಬೇಕು ಅನ್ನೋದನ್ನು ಕುತ್ಕೊಂತಾರಲ್ಲ, ಅವ್ರಿಗೆ ಪೇಷನ್ಸ್ ಇಲ್ಲ ಅಂತ ಅರ್ಥ ಅಲ್ಲಿ ಲೆಕ್ಕ. ಸೊ ಇವತ್ತು ಮಾಡಿಬಿಟ್ರೆ ಕೆಲಸ, ನಾಳೆ ಮಾರ್ನಿಂಗ್ ಅದು ಡನ್ ಆಗಿರಬೇಕು. ಇವಾಗ ಒಬ್ಬರು ಏನಾದರೂ ಒಂದು ವರ್ಕ್ ಹೋಗ್ತೀರಾ ಅಂದ್ಕೊಳ್ಳಿ, ಒಂದು 15 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ನಿಮ್ಗೆ. ಏನೋ 15 ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಸರ್ ಅಂತ. ಆ 15 ಮಿನಿಟ್ಸ್ವರೆಗೂ ವೆಯ್ಟ್ ಮಾಡ್ತಾರೆ. ಹಂಗಾಡಿ ಹಿಂಗಾಡಿ ಹೆಂಗೋ ಒಂದು ಫೋನಲ್ಲಿ ರೀಲ್ಸ್ ಆದರೂ ಸ್ಕ್ರೋಲ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾರೆ, ಸರಿನಾ? ಇಲ್ಲ ವರ್ಕ್ ಇದ್ರೆ ಏನಾದರೂ ಮಾಡ್ಕೊಂಡು ಕುತ್ಕೊಂಡು ಮಾಡ್ತಾರೆ. 15 ಮಿನಿಟ್ಸ್ ಆಯಿತಾ, 1 ಮಿನಿಟ್ಸ್ ಕಾಯ್ತಾರೆ, 17 ಮಿನಿಟು ಅಲ್ಲಿಯೇ ಲಾಸ್ಟು. ಹಬ್ಬ ಅಂದರೆ 20 ಮಿನಿಟ್ಸ್, 5 ಮಿನಿಟ್ಸ್ ಕಾಯ್ತಾರೆ. 20 ಮಿನಿಟ್ಸ್ ಕಾಯ್ಬಿಟ್ಟು ಆಮೇಲೆ ಹೇಳ್ತಾರೆ ಸರ್ ಆಯಿತಾ. ಆಗಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಹೋಗುತ್ತೆ ಅಂದರೆ ಮೈಂಡಲ್ಲಿ ಅವರು ವೇ ಆಫ್ ಥಿಂಕಿಂಗೇ ಬೇರೆ ಹೋಗ್ಬಿಡುತ್ತೆ. ಯಾವನ ಗುರು ಇವನು 15 ಮಿನಿಟ್ಸ್ ಅಂದರೆ 20 ಮಿನಿಟ್ಸ್ ಆದರೂ ಆಗಿಲ್ಲ ಅಂತ. ಸೊ ನಮಗೂ ಒಂದೊಂದು ಸಲ ಆಗೋದಿಲ್ಲ ಅಂತಲ್ಲ, ಬಟ್ ನಾನು ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ನನ್ನ ಮೈಂಡಿಗೆ ನಾನು ಹೇಳ್ಕೊತೀನಿ, ಯು ಹ್ಯಾವ್ ಎ ಪೇಷನ್ಸ್, ವೆಯ್ಟ್, ಪರವಾಗಿಲ್ಲ. ಎಲ್ರಿಗೂ ಪ್ರಾಬ್ಲಮ್ ಬರುತ್ತೆ, ಎಲ್ರಿಗೂ ಟೈಮ್ ಬೇಕಾಗುತ್ತೆ. ಇಲ್ಲ ಸರ್ವರ್ ವರ್ಕ್ ಆಗ್ತಾನೆ ಇರ್ಬೋದು, ಇಲ್ಲ ಕೆಲಸನೇ ಆಗ್ತಾನೆ ಇರ್ಬೋದು, ಲೇಟ್ ಆಗ್ತಿರ್ಬೋದು, ಡಿಲೇ ಆಗ್ತಿರ್ಬೋದು, ಇಲ್ಲ ಮಾಡ್ತಾ ಇರೋಂಥ ಪರ್ಸನ್ನೇ ಅವ್ರಿಗೆ ಆ ಏನು ಟೈಮಿಂಗ್ಸಲ್ಲಿ ಮಾಡುವಂಥ ಒಂದು ಅಭ್ಯಾಸ ಇರ್ಬೋದು. ಸೊ ಅದರಿಂದ ನಮಗೆ ಪೇಷನ್ಸ್ ಇಟ್ಕೊಂಡ್ರೆ ಲೈಫಲ್ಲಿ ಕರ್ನಾಟಕದಲ್ಲ, ಭಾರತದಲ್ಲ, ಎಲ್ಲೋದ್ರೂ ಬದುಕ್ಬೋದು. ಎಂಥ ಅಗ್ರೆಸಿವ್ ಪರ್ಸನ್ ಹತ್ರ ಆದರೂ ನೀವು ಬದುಕ್ಬೋದು. ಅಗ್ರೆಸಿವ್ ಪರ್ಸನ್ ಹತ್ರ ಆದರೂ ನೀವು ಕೆಲಸ ಮಾಡ್ಬೋದು. ಪೇಷನ್ಸ್ ಅನ್ನೋದು ಇಲ್ಲ ಅಂದರೆ ಲೈಫಲ್ಲಿ ಆ ವರ್ಕು ಕೊಡೋ ಅಂಥವ್ರು ತಾಳ್ಮೆಯಿಂದ ಇದ್ದರೂ ನೀವು 3 ದಿವ್ಸಕ್ಕೆ ಓಡಿ ಬರಬೇಕಾಗುತ್ತೆ, ಇಲ್ಲ 3 ದಿವ್ಸಕ್ಕೆ ಓಡಿಸಿ ಕಳಿಸ್ಬಿಡ್ತಾರೆ. ಸೊ ಅದಕ್ಕೆ ಪೇಷನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಮೇನ್. ಯಾಕಂದರೆ ಲೈಫ್ ಅನ್ನೋದು ಇನ್ಸ್ಟಂಟ್ ಕಾಫಿ ಅಲ್ಲ, ಓಕೆನಾ? ಆ ಟಕ್ ಅಂತ ನಾವು ಹೇಳಿದ ಟೈಮ್ಗೆ ಆಗ್ಬಿಡೋಕ್ಕೆ ಅದು ಇನ್ಸ್ಟಂಟ್ ಕಾಫಿನೇ ಅಲ್ಲ, ಓಕೆನಾ? ಇನ್ಸ್ಟಂಟ್ ಕಾಫಿ ಏನು, ಫಿಲ್ಟರ್ ಕಾಫಿ ಹಾಕಿದ ತಕ್ಷಣ ಅದರೊಳಗೆ ಏನು ಹಾಲು ಇರುತ್ತೆ, ಸಕ್ಕರೆ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ. ಸೊ ಫಿಲ್ಟರ್ ಕಾಫಿ ಆಲ್ರೆಡಿ ಬಂದು ಇರುತ್ತೆ, ಅದನ್ನು ಹಾಲ್ಗೆ ಹಾಕ್ಬಿಟ್ರೆ ಮುಗ್ದೋಯ್ತು, ಇನ್ಸ್ಟಂಟ್ ಕಾಫಿ ರೆಡಿ. ಸೊ ಆ ಥರ ಲೈಫ್ ಅಲ್ಲ, ಸರಿನಾ? ಸೊ ಅದಕ್ಕೋಸ್ಕರ ತಾಳ್ಮೆ ಅನ್ನೋದು ಸಿಕ್ಕಾಪಟ್ಟೆ ಇಟ್ಕೊಬೇಕು ಮನುಷ್ಯ. ಒಬ್ಬರು ಮಾತಾಡ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಬೇಕು, ಗುಡ್ ಲಿಸನರ್ ಆಗಬೇಕು ಫಸ್ಟ್ ನಾವು, ಓಕೆನಾ? ಅದು ತಾಳ್ಮೆ, ಸರಿನಾ? ಒಬ್ಬರು ಒಂದು ಹೇಳಿದ್ದಾರೆ ಅಂದರೆ ಅದನ್ನು ಮಾಡ್ಕೊಡೋವರೆಗೂ ವೆಯ್ಟ್ ಮಾಡಬೇಕು. ಒಬ್ಬರು ನಿಮ್ಮ ಮೇಲೆ ಏನೋ ಒಂದು ಇಟ್ಟಿದ್ದಾರೆ ನಂಬಿಕೆ ಅಂದರೆ, ಇಲ್ಲ ಮಾಡ್ತಾನೆ ಅವನಿಂದ, ಅವ್ರು ಮಾಡೋವರೆಗೂ ವೆಯ್ಟ್ ಮಾಡಬೇಕು. ಮಾಡಲಿಲ್ಲ ಅಂದರೂ ಕೂಡ ಸುಮ್ಮನೆ ಇರಬೇಕು, ಅದು ಪೇಷನ್ಸ್. ಸುಮ್ಮನೆ ಮಾಡಲಿಲ್ಲ ಅಂದಮೇಲೆ ಹೋಗ್ಬಿಟ್ಟು ಅವ್ರ ಹತ್ರ ನಾವು ಕೂಗಾಡೋಕ್ಕಾಗುತ್ತಾ? ಆ ಕೂಗಾಡೋದು ಏನಂತಾರೆ ಹೇಳಿ? ಕೂಗಾಡಿದಾಗ ನಿಮ್ಗನ್ಸುತ್ತೆ ನನ್ನ ಫ್ರೆಶ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟೆ, ಆ ಯಪ್ಪ ಅಂಥವನು ಇಂಥವನು ಅಂತ ಅನಿಸುತ್ತೆ. ಬಟ್ ಅಲ್ಲಿ ಕೆಟ್ಟವ್ರು ಆಗೋದು ಯಾರು ಹೇಳಿ? ನಾವೇ. ಯಾರಿಗೆ ತಾಳ್ಮೆ ಇರಲ್ಲ ಅವರೆಲ್ಲೂ ಕೂಡ ಸ್ಟಿಕ್ ಆನ್ ಆಗೋಕ್ಕಾಗಲ್ಲ, ಎಲ್ಲೂ ಕೂಡ ಒಳ್ಳೆಯವನು ಅಂತ ಅನ್ಸ್ಕೊಳಕ್ಕಾಗಲ್ಲ. ಒಳ್ಳೆಯವ್ನು ಬಿಡಿ ಹೋಗಲಿ, ನೀವು ಅನ್ಕೋಬೇಕು, ನಮ್ಮ ಮೈಂಡಿಗೆ ನಾವು ಅನ್ಕೋಬೇಕು. ನಾನು ನನ್ನ ಲೈಫಲ್ಲಿ ನೋಡಿದ್ದೀನಿ ತುಂಬ ಜನಗಳ್ನ, ತಾಳ್ಮೆ ಇರೋರು ನೋಡಿದ್ದೀನಿ, ತಾಳ್ಮೆ ಇಲ್ದವ್ರು ನೋಡಿದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಬೆಂಗ್ಳೂರು ಬರೋಕ್ಕಿಂತ ಮುಂಚೆ ಅಷ್ಟು ಪೇಷನ್ಸ್ ಇರಲಿಲ್ಲ. ನಾನು ಬೆಂಗ್ಳೂರಿಗೆ ಬಂದಾದ್ಮೇಲೆ ಎಲ್ಲ ಥರದ ಜನ ನೋಡಿದ್ಮೇಲೆ ನನಗನ್ಸಿದ್ದು ಒಂದೇ, ಪೇಷನ್ಸ್ ಫಸ್ಟು ಲೈಫಲ್ಲಿ ಬರ್ಬೇಕು ನನಗೆ. ಇಲ್ಲ ಅಂದರೆ ನಾನು ಇಲ್ಲಿ ಬದುಕೋಕ್ಕಾಗಲ್ಲ. ಬೆಂಗಳೂರಲ್ಲಿ ಪೇಷನ್ಸ್ ಇರಬೇಕು, ಇಲ್ಲ ಅಂದರೆ ತುಂಬ ಕಷ್ಟ. ಇಲ್ಲ ನೀನು ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ನಿನ್ನ ಥರದ್ದೇ ನೀನು ರಿಚ್ ಲೈಫಲ್ಲಿ ಓಡಾಡ್ತೀನಿ ಅಂದರೆ ಬೇಡ ಅನ್ನಲ್ಲ. ಬಟ್ ನಾವು ಜಾಬಲ್ಲಿ ದುಡ್ಡಿಲ್ಲ ಅಂದರೂ ಕೂಡ ₹1 ಪೇಷನ್ಸಿಂದ ಇದ್ದು ತಲೆ ಉಪಯೋಗಿಸಿದ್ರೆ ನೀವು ದಿನಕ್ಕೆ 3 ಹೊತ್ತು ಊಟ ಬೇಕಾದ್ರೂ ಮಾಡ್ಬೋದು. ಪೇಷನ್ಸ್ ಮೇಯ್ನು, ಸರಿನಾ? ಮೈಂಡು ನಾಲೆಡ್ಜ್ ಕರೆಕ್ಟಾಗಿರಬೇಕು, ನಿಮ್ಮ ಬುದ್ಧಿ ನಿಮ್ಮ ಕೈಲಿರಬೇಕು, ಪ್ಲಸ್ ಪೇಷನ್ಸು ಇರಬೇಕು, ಓಕೆನಾ? ಒಂದು ವರ್ಕ್ ಹಾಕಬೇಕು ಅಂದರೆ ಕನ್ಸಿಸ್ಟೆನ್ಸಿನೂ ಇರಬೇಕು, ಪ್ಲಸ್ ಪೇಷನ್ಸ್ ಇರಬೇಕು. ಆವಾಗಲೇ ಅದು ಡನ್ ಆಗೋದು, ಸಕ್ಸಸ್ ಆಗೋದು. ಇಲ್ಲಾಂದರೆ ತುಂಬ ಕಷ್ಟ ಇದೆ. ಸೊ ಮತ್ತು ಇನ್ನೇನು ಹೇಳ್ಬೋದು ಪೇಷನ್ಸ್ ಬಗ್ಗೆ ಅಂದರೆ, ನನ್ನ ಲೈಫಲ್ಲಿ ನಾನು ನೋಡಿರೋ ಒಂದು 5% ಜನಗಳು ಹೆಂಗೆ ಅಂದರೆ, ಅವ್ರು ಹೇಳಿದ್ದನ್ನ ಅಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ನಮ್ಮಂಥ ಜನ ಅವ್ರಿಗೆ ಸಿಗಲ್ಲ, ಓಕೆನಾ? ನಮ್ಮಂಥವ್ರು ಸಿಗಲ್ಲ ಅವ್ರಿಗೆ. ಬಟ್ ಅವ್ರು ಹೇಳಿದ್ನ ನಾವು ನೋ ಅಂದ್ಬಿಟ್ರೆ ನಮ್ಮಂಥ ಕೆಟ್ಟ ಜನ ಅವ್ರಿಗೆ ಇಲ್ಲ. ಅವ್ರು ಎಂಥವ್ರು ಹೇಳಿ? ತಾಳ್ಮೆ ಇಲ್ದವರು, ಪೇಷನ್ಸೇ ಇಲ್ದವರು, ಅರ್ಥ ಮಾಡ್ಕೊಳ್ಳಲ್ಲ, ನಾವು ಹೇಳಿದ್ನ ಅವ್ರು ಅಕ್ಸೆಪ್ಟು ಮಾಡ್ಕೊಳ್ಳಲ್ಲ. ಯಾಕಂದರೆ ಅವ್ರಿಗೆ ಪೇಷನ್ಸ್ ಇಲ್ಲ ಫಸ್ಟ್ ಆಫ್ ಆಲು. ಪೇಷನ್ಸ್ ಅನ್ನೋದಿದ್ದರೆ ನಾವು ನೀನು ಒಳ್ಳೇದನ್ನ ಮಾಡಿದರೆ ರಾಂಗ್ ಅಂತ ಹೇಳಿದ್ರು ನೀನು ಏನು ಮಾಡ್ತೀಯ? ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀವಿ. ನಾನು ಹಂಗೆ, ಅವರು ನನ್ನ ಬಗ್ಗೆ ಒಂದು ತಪ್ಪು ಹೇಳ್ತಿದ್ರು ಪರವಾಗಿಲ್ಲ, ನಾನು ಸುಮ್ಮನೆ ಇರ್ತೀನಿ. ಯಾಕಂದರೆ ಪೇಷನ್ಸ್ ಅಲ್ಲಿ ಮೇಯ್ನು. ಅದರಿಂದ ನನಗೇನೂ ಆಗಲ್ಲ. ಅವ್ರು ಹೇಳ್ಬಿಟ್ರು ಅಂದ್ಬಿಟ್ಟು
ಇನ್ನೊಬ್ರು ಅಂದ್ಬಿಟ್ಟು 10 ಜನ ಮಾತಾಡಿದ್ರು ಅಂತ ನನ್ನ ಬಗ್ಗೆ ಕೆಟ್ಟದಾಗಿ, ನನ್ನ ಬಗ್ಗೆ ಒಳ್ಳೇದು ಹೇಳ್ದಲ್ಲಿ ಬೇರೆದು ಹೇಳ್ಕೊಂಡು ಓಡಾಡಿದ್ರು ನಂಗೆ ತೊಂದರೆ ಇಲ್ಲ. ಯಾಕಂದರೆ ನಾನೇನಂದ್ರೆ ನನಗೆ ಗೊತ್ತು. ಸೊ ಪೇಷನ್ಸ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ನಿನಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಸುಮ್ಮನೆ ಪೇಷನ್ಸ್ ಆ ಟೈಮಲ್ಲಿ ನಾನು ಟ್ರಿಗರ್ ಆಗಿ ಇನ್ನೊಬ್ಬನ ಮೇಲೆ ಏನಾದರೂ ಇದು ಮಾಡಿದ್ರೆ ಅದು ಎಲ್ಲಿಂದೋ ಎಲ್ಲಿಗೋ ಹೋಗ್ಬಿಡುತ್ತೆ. ಅಲ್ಲಿ ಕೆಟ್ಟವರಾಗೋದ್ರು ನಾವೇ, ಅವರು ಏನು ಸುಳ್ಳು ಹೇಳ್ಬಿಟ್ಟು ಬೇರೆದ್ನೆಲ್ಲ ಹೇಳ್ಬಿಟ್ಟು ಒಳ್ಳೆಯವರಾಗ್ಬಿಡ್ತಾರೆ. ಸೊ ನಾವು ಇವತ್ತು ಹಿಂಗೆ ಜಗಳ ಮಾಡಿಬಿಟ್ಟು ನಾಳೆ ಏನು ಹೊಂಟೋಗ್ಬಿಡಲ್ಲ. ಇನ್ನೂ ಎಷ್ಟು ದಿವಸ ಇರ್ತೀವೋ, ದೇವ್ರು ಎಷ್ಟು ದಿವಸ ಇರಿಸ್ತಾನೋ ಭೂಮಿ ಮೇಲೆ ಅವಾಗ ಇರಲೇಬೇಕಾಗುತ್ತೆ. ಸೊ ಅದರಿಂದ ಎಲ್ಲೇ ಹೋಗಲಿ, ಯಾರ ಹತ್ರನೇ ಆಗಲಿ ಪೇಷನ್ಸಿಂದ ವರ್ಕ್ ಮಾಡಿ, ಪೇಷನ್ಸಿಂದ ಬಿಹೇವ್ ಮಾಡಿ, ಪೇಷನ್ಸಿಂದ ಇರಿ. ಓಕೆನಾ? ಎಲ್ಲದರಲ್ಲೂ ಪೇಷನ್ಸ್ ತುಂಬ ಮುಖ್ಯ. ಪೇಷನ್ಸ್ ಇರೋರು ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ. ಸರಿನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ಪೇಷನ್ಸ್ ಬಗ್ಗೆ ನೀವು ಕಾಮೆಂಟ್ ಮಾಡ್ಬೋದು. ಓಕೆನಾ? ನಿಮಗೆ ಗೊತ್ತಿರೋದು ಅದರಿಂದ ನಾನು ತಿಳ್ಕೊಳ್ಳೋದು ತುಂಬ ಇರುತ್ತೆ. ಸೊ ಒಬ್ಬ ಚಿಕ್ಕ ಹುಡುಗನಿಂದ ತಿಳ್ಕೊಳ್ಳೋದಿರುತ್ತೆ, ದೊಡ್ಡವರಿಂದ ತಿಳ್ಕೊಳ್ಳೋದಿರುತ್ತೆ, ಎಲ್ಲರಿಂದ ತಿಳ್ಕೊಳ್ಳೋದಿರುತ್ತೆ. ನೀವು ಕಾಮೆಂಟ್ ಹಾಕಿ, ನಾನು ಅದನ್ನು ತೊಗೊಳಕ್ಕೆ ಐ ಆಮ್ ಆಲ್ವೇಸ್ ಅಕ್ಸೆಪ್ಟ್ ಎವ್ರಿ ಒನ್, ಎನಿ ಒನ್. ಓಕೆನಾ? ಏನಾದರೂ ಹೇಳಿ ಅದು ಓಕೆ ಅಂತ ನನಗೆ ಅನ್ಸಿದ್ರೆ, ಓಕೆ ಅಂತ ಅಲ್ಲ, ಗೊತ್ತಾಗ್ಬಿಡುತ್ತೆ ಮನುಷ್ಯಂಗೆ. ಈಗ ಪೇಷನ್ಸ್ ಇಟ್ಕೊಂಡು ಮಾತಾಡೋದ್ರಿಂದ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಸರಿನಾ? ಇಲ್ಲಾಂದರೆ ಲಿಟ್ರಲಿ ಏನೋ ಒಂದು ಹೇಳ್ಕೊಂಡು ಹೋಗ್ಬಿಡ್ಬೋದಿತ್ತು. ಸರಿ, ಅದು ಬೇಡ ಅಂದ್ಬಿಟ್ಟು ನಾನು ಇವತ್ತು ಈ ಟಾಪಿಕ್ ತೊಗೊಂಡು ಮಾತಾಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಆವಾಗಲೇ ಹೇಳಿದ್ನಲ್ಲ ಇನ್ನೊಂದು ಟಾಪಿಕ್ಕು ತೊಗೊಂಡು ಮಾತಾಡ್ತೀನಿ ಮತ್ತು ಒಂದು ಡಿಸಿಷನ್ ತೊಗೊಳ್ಳೋದಿದೆ ಅಂತಲ್ಲ, ಅದು ಏನಂದರೆ ಈಗ ಆಲ್ರೆಡಿ ಎಲ್ಲರ ಮೈಂಡಲ್ಲೂ ಬಂದುಬಿಟ್ಟಿದೆ. ಏನಂದರೆ ಪುಟ್ಟರಾಜು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡವ್ನೆ, CA ಎಕ್ಸಾಮ್ ಇದೆ ಅಂತಿದ್ದ. CA ಎಕ್ಸಾಮ್ ಬರೀದಲ್ಲ ಏನೇನೋ ಸುಮ್ಮನೆ ಬೇರೆದೆಲ್ಲ ಮಾಡಿಕೊಂಡು ಬ್ಯಾಡ್ದಿಲ್ದೆಲ್ಲ ಮಾಡ್ಕೊಂಡು ಓಡಾಡ್ತಾವನೆ. ಇವನು CA ಆಗಲ್ಲ, CA ಎಕ್ಸಾಮ್ ಕಂಪ್ಲೀಟ್ ಮಾಡಲ್ಲ, ಸುಮ್ಮನೆ ಒಡ್ಡಾಡ್ಕೊಂಡು ಇರ್ತಾನೆ ಅನ್ನೋದು ಆಲ್ರೆಡಿ ತುಂಬ ಜನ ಮೈಂಡಲ್ಲಿ ಬಂದುಬಿಟ್ಟಿದೆ. ಓಕೆನಾ? ನಾನು ಯಾರ್ಯಾರು ನನ್ನ ಬಗ್ಗೆ ಯಾರ್ಯಾರು CA ತೊಗೊಂಡಿದ್ದೀನಿ ಅಂತ ಗೊತ್ತಿದೆ. ಸೊ ಅವ್ರಿಗೆಲ್ಲ ಮೈಂಡಲ್ಲಿ ಬಂದಿರುತ್ತೆ. ಸೊ ಅವ್ರಿಗೆ ನಾನು ಹೇಳೋದಿಷ್ಟೇ, ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ, ಮುಂದೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ನಮ್ಮಮ್ಮ ಒಂದು ಮಾತು ಹೇಳ್ತಿದ್ರು ಯಾವಾಗಲೂ, ನಾವು ಏನನ್ನ ಅದನ್ನು ಮಾಡಿ ತೋರಿಸ್ಬೇಕು ಹೊರತು ಬಾಯಲ್ಲಿ ಹೇಳಕ್ಕೆ ಹೋಗ್ಬಾರ್ದು ಅಂತ. ನಮ್ಮಮ್ಮನೂ ಇದನ್ನು ಹೇಳ್ತಿದ್ರು, ನನ್ನ ಫ್ರೆಂಡು ಹೇಳ್ತಿದ್ದ. ಯಾಕಂದರೆ ನಾವು ಮಾಡಿ ತೋರಿಸ್ಬೇಕು, ಬಾಯಲ್ಲಿ ಒಂದು ಹೇಳ್ಬಿಡ್ತೀವಿ, ಅದು ಬಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಫ್ಯೂಚರಲ್ಲಿ ತುಂಬ ಕಷ್ಟ ಆಗುತ್ತೆ. ಓಕೆನಾ? ನೀವು ಹೇಳ್ದ ನೋಡ್ತಿತ್ತು ದಬಾಕ್ದ ಆ ಥರ ಎಲ್ಲ ಮಾತಾಡಬಾರ್ದು. ಸೊ ಬಟ್ ಫ್ಲೋನಲ್ಲಿ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಥರ ಹೇಳ್ತಾರೆ. ಸೊ ನಾನು ಅವ್ರಿಗೆ ಹೇಳೋದಿಷ್ಟೇ, ನಾನು CA ತೊಗೊಂಡಿದ್ದೀನಿ, CA ಪಾಸ್ ಮಾಡ್ತೀನಿ. ಈ ಜನವರಿಲಿ ಏನು ಎಕ್ಸಾಮ್ ಕಟ್ಟಿದ್ದೀನಿ ಆಲ್ರೆಡಿ. ಸೊ ಆ ಎಕ್ಸಾಮ್ನ ಬ್ರೇಕ್ ಮಾಡೇ ಮಾಡ್ತೀನಿ, ಪಾಸ್ ಆಗ್ತೀನಿ. ನಿಮ್ಮ ಕಣ್ಣು ಮುಂದೆನೇ ನೋಡಿ ಬೇಕಾದರೆ ಒಂದ್ಸಲಿ ಟೆಸ್ಟ್ ಮಾಡ್ಕೊಳ್ಳಿ. ರಿಸಲ್ಟ್ ಬಂದಾಗ ಪಾಸ್ ಆದರೂ ಫೇಲ್ ಆದರೂ ರಿಸಲ್ಟ್ ಶೋ ಮಾಡೇ ಮಾಡ್ತೀನಿ. ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲ, ನಾನು ಲಿಟ್ರಲಿ ಹೇಳ್ತೀನಿ. ನಿಮ್ಮಲ್ಲಿ ಈ ಒಂದು ಮಾತುಗಳಿಗೆ ನಿಮ್ಮ ಬಾಯಿಗೆ ಒಂದು ಬೀಗ ಹಾಕ್ಬೇಕಲ್ಲ. ಸೊ ಅದಕ್ಕೋಸ್ಕರ ಆದರೆ ಈ ಸಲ ಎಕ್ಸಾಮ್ ಪಾಸ್ ಮಾಡ್ತೀನಿ. ಯಾವ ಥರ ಯೂಟ್ಯೂಬ್ನು ಮಾಡಿಕೊಂಡು ನಾನು ನನ್ನ ಕಮಿಟ್ಮೆಂಟ್ಸ್ಗೆ ಬೇಕಾದಂಥ ಅಮೌಂಟ್ನ ಗಳಿಸೋಕೆ ಒಂದು ವರ್ಕ್ನು ಮಾಡಿಕೊಂಡು, ಸೊ ಎಕ್ಸಾಮ್ಗೆ ಓದ್ಕೊಂಡು ಎಕ್ಸಾಮ್ಸ್ ಯಾವ ಥರ ಕಂಪ್ಲೀಟ್ ಮಾಡ್ತೀನಿ ಅನ್ನೋದಕ್ಕೆ ನಾನೇ ವ್ಯಾರಂಟಿ ಅಲ್ಲ. ನನ್ನನ್ನು ನೋಡಿ ಈ ಕನ್ಸಿಸ್ಟೆನ್ಸಿಯಿಂದ ಇನ್ನೊಬ್ಬರು ಇನ್ಸ್ಪೈರ್ ಆಗ್ತಾರೆ ಅನ್ನೋದು ಒಂದು ಇಟ್ಕೊಂಡು ಹೇಳ್ತೀನಿ. ಈ ಸಲ ಎಕ್ಸಾಮ್ ಬ್ರೇಕ್ ಮಾಡ್ತೀನಿ, ಪಾಸ್ ಆಗ್ತೀನಿ. ನಿಮಗೆ ಗೊತ್ತಾಗುತ್ತೆ. ಜಾನ್ವರಿಲಿ ಜಾಸ್ತಿ ದೂರ ಏನಿಲ್ಲ, ಜಾನ್ವರಿಲಿ ಎಕ್ಸಾಮ್ ಇದೆ. ಫೆಬ್ರವರಿ ಆರ್ ಮಾರ್ಚಲ್ಲಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಶೋ ಮಾಡ್ತೀನಿ, ಯಾಕಂದರೆ ಕನ್ಸಿಸ್ಟೆನ್ಸಿಯಾಗಿ ಡೈಲಿ ವೀಡಿಯೋಸ್ ಹಾಕ್ತೀನಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೂಗಲಲ್ಲಿ, ICA ರಿಸಲ್ಟ್ ಯಾವಾಗ ಬರುತ್ತೆ ಇಂಟರ್ಮೀಡಿಯೇಟ್ ಅಂತ. ಅವಾಗ ಬಂದ್ಬೇಕಾದ್ರೆ ಕಾಮೆಂಟ್ ಹಾಕಿ ಹೇಳಿ, ಯಾಕೆ ರಿಸಲ್ಟ್ ತೋರಿಸಿಲ್ಲ ಅಂತ. ತೋರಿಸ್ತೀನಿ, ಈ ಸಲ ಪಾಸ್ ಮಾಡಿ ತೋರಿಸ್ತೀನಿ. ಅವರೆಲ್ಲರ ಬಾಯಿಗೂ ಬೀಗ ಹಾಕ್ತೀನಿ, ಗೊತ್ತಾಗುತ್ತೆ. ಸೊ ನನ್ನ ಲೈಫ್ ನಾನು ಅಷ್ಟು ಚೇಂಜ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಇವತ್ತಿಗೆ 3ನೇ ದಿವಸ. ಸೊ 2 ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. 2ನೇ ವೀಡಿಯೋ ಕೂತ್ಕೊಂಡು ಇವಾಗ ಒಂದು ಅವರು ಮುಂಚೆ ಅಪ್ಲೋಡ್ ಮಾಡಿರೋದು. ಸೊ ಯಾಕಂದರೆ ಲೇಟ್ ಆಯಿತು, ಸ್ವಲ್ಪ ಲೇಟ್ ಆಯಿತು, ಆಗ ಪರವಾಗಿಲ್ಲ. ಬಟ್ ಡೇ ಬೈ ಡೇ ಬರ್ತಾ ಇರುತ್ತೆ, ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ಯಾರು ನೋಡ್ತಿದ್ದೀರೋ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಡೈಲಿ ನ್ಯೂ ಟಾಪಿಕ್ಸ್ ಸಿಗ್ತಾ ಇರೋಣ. ಸೊ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಲೈಫಲ್ಲಿ. ಯಾರ್ಯಾರು ನಿಮ್ಮ ಬಗ್ಗೆ ಹೇಳ್ಕೊಂಡು ಓಡಾಡ್ತಿರ್ತಾರೆ ಅವ್ರ ಬಾಯಿಗೆಲ್ಲ ಒಂದು ಬೀಗ ಹಾಕಕ್ಕೆ ಟ್ರೈ ಮಾಡಿ. ನೀವು ಲೈಫಲ್ಲಿ ಚೇಂಜ್ ಆಗಿ ಕನ್ಸಿಸ್ಟೆನ್ಸಿ ಆ್ಯಂಡ್ ತಾಳ್ಮೆ ಇಟ್ಕೊಂಡು, ಪೇಷನ್ಸ್ ಇಟ್ಕೊಂಡು ವರ್ಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಸೊ ಎಲ್ರಿಗೂ ಬೆಳಗ್ಗೆ ನೋಡ್ತಿರೋರಿಗೆ ಗುಡ್ ಮಾರ್ನಿಂಗ್, ಈವ್ನಿಂಗ್ ನೈಟ್ ನೋಡ್ತಾ ಇರೋರಿಗೆ ಗುಡ್ ನೈಟ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಕತೆ ನಿಮ್ಮ ಜೊತೆ ಒಂದು ಕಾರ್ಯಕ್ರಮಕ್ಕೆ ವಿರಾಮ. ಗುಡ್ ನೈಟ್.